ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ನಾನೀಗ ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿದ್ದೀನಿ. ನೇರವಾಗಿ ವಿಜುವಲ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಅಶೋಕ ಪಿಲ್ಲರ್ ಹತ್ರ ಇರುವಂತಹ ಜಾಗ. ಈ ಜಾಗದಲ್ಲಿ ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಎಲ್ಲ ಅಂಗಡಿಗಳನ್ನ, ಅಂದ್ರೆ ಬೀದಿ ಬದಿ ಅಂಗಡಿಗಳಾಗ್ಲಿ ಅಥವಾ ಒಂದಷ್ಟು ಯಾರು ಒತ್ತುವರಿ ಮಾಡಿಕೊಂಡು ಇದ್ದಾರೋ ಅಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಜೊತೆಗೆ ಈ ಜಾಗದಲ್ಲಿ ಒಂದಷ್ಟು ಕಾಮಗಾರಿಗೋಸ್ಕರ ಇಲ್ಲಿ ಜಲ್ಲಿ ಕಲ್ಲುಗಳ ರಾಶಿ ಆಗಲಿ ಅಥವಾ ಕಾಮಗಾರಿಗೆ ಬೇಕಾದಂತಹ ಒಂದಷ್ಟು ಐಟಮ್ಸ್ ಗಳನ್ನ ಇಲ್ಲಿ ರಾಶಿಯಾಗಿ ಪಾದಚಾರಿ ಮಾರ್ಗದಲ್ಲಿ ಗುಡ್ಡೆ ಹಾಕಲಾಗಿತ್ತು. ಇದೆಲ್ಲವನ್ನು ಕೂಡ ಈಗ ಪಾಲಿಕೆಯ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಂದ್ರೆ ಈ ಹಿಂದೆ ಕ್ಲಿಯರ್ ಆಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ನಿರ್ದೇಶನವನ್ನ ಕೊಟ್ಟಿದ್ರು. ಜುಲೈ 1 ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಒತ್ತುವರಿ ಮಾಡಿಕೊಂಡಿರುವಂತಹ ಅಂಗಡಿಗಳಾಗ್ಲಿ ಅಥವಾ ಅವರು ಈ ರೀತಿಯಾಗಿ ಜಲ್ಲಿಕಲ್ ರಾಶಿ ಆಗಲಿ ಇವೆಲ್ಲವನ್ನು ಕೂಡ ತೆರವು ಮಾಡಬೇಕು, ಸ್ವಯಂ ಮಾಲೀಕರೇ ತೆರವು ಮಾಡಬೇಕು. ಒಂದ್ ವೇಳೆ ಮಾಲೀಕರು ತೆರವು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಜಿಬಿಎ ತೆರವು ಮಾಡುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ಈ ಎಚ್ಚರಿಕೆಯ ಭಾಗವಾಗಿ ಇವತ್ತಿನಿಂದ ವಿವಿಧೆಡೆ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೊ ಅಂಗಡಿ ಮಾಲೀಕರು ನಾಮಫಲಕ ಆಗಲಿ, ವಸ್ತುಗಳಾಗ್ಲಿ ಅಥವಾ ಇತರೆ ಸಾಮಗ್ರಿಗಳಿಂದ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ತೆರವು ಮಾಡ್ಕೊಂಡಿದ್ರೆ ಸ್ವಯಂ ಪ್ರೇರಿತವಾಗಿ ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು. ಸೊ ಕ್ಲಿಯರ್ ಆಗದೆ ಇರುವಂತಹ ಹಿನ್ನೆಲೆ ಪಾಲಿಕೆಯ ಸಿಬ್ಬಂದಿ ಇವತ್ತು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕೇಂದ್ರ ನಗರ ಪಾಲಿಕೆ ಮಾತ್ರ ಅಲ್ಲ, ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ಆಗಲಿ ಅಥವಾ ಸುಮಾರು 2000 ಕಿಲೋಮೀಟರ್ ಮುಖ್ಯ ರಸ್ತೆ ಮತ್ತೆ ಉಪಮುಖ್ಯ ರಸ್ತೆಗಳಿರ್ತಾವಲ್ಲ ಅಂತಹವುಗಳ ಕಡೆ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ನಾನೀಗ ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿದ್ದೀನಿ. ನೇರವಾಗಿ ವಿಜುವಲ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಅಶೋಕ ಪಿಲ್ಲರ್ ಹತ್ರ ಇರುವಂತಹ ಜಾಗ. ಈ ಜಾಗದಲ್ಲಿ ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಎಲ್ಲ ಅಂಗಡಿಗಳನ್ನ, ಅಂದ್ರೆ ಬೀದಿ ಬದಿ ಅಂಗಡಿಗಳಾಗ್ಲಿ ಅಥವಾ ಒಂದಷ್ಟು ಯಾರು ಒತ್ತುವರಿ ಮಾಡಿಕೊಂಡು ಇದ್ದಾರೋ ಅಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಜೊತೆಗೆ ಈ ಜಾಗದಲ್ಲಿ ಒಂದಷ್ಟು ಕಾಮಗಾರಿಗೋಸ್ಕರ ಇಲ್ಲಿ ಜಲ್ಲಿ ಕಲ್ಲುಗಳ ರಾಶಿ ಆಗಲಿ ಅಥವಾ ಕಾಮಗಾರಿಗೆ ಬೇಕಾದಂತಹ ಒಂದಷ್ಟು ಐಟಮ್ಸ್ ಗಳನ್ನ ಇಲ್ಲಿ ರಾಶಿಯಾಗಿ ಪಾದಚಾರಿ ಮಾರ್ಗದಲ್ಲಿ ಗುಡ್ಡೆ ಹಾಕಲಾಗಿತ್ತು. ಇದೆಲ್ಲವನ್ನು ಕೂಡ ಈಗ ಪಾಲಿಕೆಯ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಂದ್ರೆ ಈ ಹಿಂದೆ ಕ್ಲಿಯರ್ ಆಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ನಿರ್ದೇಶನವನ್ನ ಕೊಟ್ಟಿದ್ರು. ಜುಲೈ 1 ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಒತ್ತುವರಿ ಮಾಡಿಕೊಂಡಿರುವಂತಹ ಅಂಗಡಿಗಳಾಗ್ಲಿ ಅಥವಾ ಅವರು ಈ ರೀತಿಯಾಗಿ ಜಲ್ಲಿಕಲ್ ರಾಶಿ ಆಗಲಿ ಇವೆಲ್ಲವನ್ನು ಕೂಡ ತೆರವು ಮಾಡಬೇಕು, ಸ್ವಯಂ ಮಾಲೀಕರೇ ತೆರವು ಮಾಡಬೇಕು. ಒಂದ್ ವೇಳೆ ಮಾಲೀಕರು ತೆರವು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಜಿಬಿಎ ತೆರವು ಮಾಡುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ಈ ಎಚ್ಚರಿಕೆಯ ಭಾಗವಾಗಿ ಇವತ್ತಿನಿಂದ ವಿವಿಧೆಡೆ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೊ ಅಂಗಡಿ ಮಾಲೀಕರು ನಾಮಫಲಕ ಆಗಲಿ, ವಸ್ತುಗಳಾಗ್ಲಿ ಅಥವಾ ಇತರೆ ಸಾಮಗ್ರಿಗಳಿಂದ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ತೆರವು ಮಾಡ್ಕೊಂಡಿದ್ರೆ ಸ್ವಯಂ ಪ್ರೇರಿತವಾಗಿ ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು. ಸೊ ಕ್ಲಿಯರ್ ಆಗದೆ ಇರುವಂತಹ ಹಿನ್ನೆಲೆ ಪಾಲಿಕೆಯ ಸಿಬ್ಬಂದಿ ಇವತ್ತು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕೇಂದ್ರ ನಗರ ಪಾಲಿಕೆ ಮಾತ್ರ ಅಲ್ಲ, ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ಆಗಲಿ ಅಥವಾ ಸುಮಾರು 2000 ಕಿಲೋಮೀಟರ್ ಮುಖ್ಯ ರಸ್ತೆ ಮತ್ತೆ ಉಪಮುಖ್ಯ ರಸ್ತೆಗಳಿರ್ತಾವಲ್ಲ ಅಂತಹವುಗಳ ಕಡೆ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.